ಇವತ್ತಿನ ಸ್ಪೆಷಲ್ ಏನು ಗೊತ್ತಾ? ಹೆಸ್ರು ಕಾಳಿನ ರವಾ ದೋಸೆ. ನಾನು ಈ ದೋಸೆಗೆ ಬಾಂಬೆ ರವೆ ಅಂತ ಹೇಳ್ತಾರಲ್ಲ, ಆ ರವೆನ ನೀಟಾಗಿ ನೆನೆಸಿ ಇಟ್ಕೊಂಡಿದ್ದೀನಿ. ಎಷ್ಟು ಟೈಮು ಅಂದರೆ ಓನ್ಲಿ 15 to 20 minutes ಮಾತ್ರ. ಇದನ್ನು ಸ್ವಲ್ಪ ನೀರು ಹಾಕಿ ರವೆ ಹಾಕಿ ನೆನೆಸಿ ನೀಟಾಗಿ ಇಟ್ಕೊಂಡಿದ್ದೀನಿ. ನೋಡಿ, ಇವಾಗ ಆಲ್ರೆಡಿ ನೆನೆಸಿಟ್ಕೊಂಡಿರೋದು ಹೇಗೆ ಮೆತ್ತಗಾಗಿದೆ ಅಂತ ಕಾಣಿಸ್ತಾ ಇದೆ ಅಲ್ಲ. ಮುಟ್ಟಿ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಎಷ್ಟು ನೀಟಾಗಿ ಮೆತ್ತಗೆ ಆಗಿದೆ ಅಂತ. ಓಕೆ, ದಿಢೀರ್ ಅಂತ ಮಾಡ್ಕೊಬೋದು ಈ ದೋಸೆನ. ಬೆಳಗ್ಗೆ ಟೈಮು ನೀವು ಸ್ನಾನಕ್ಕೆ ಹೋಗ್ಬಿಟ್ಟು ನೀಟಾಗಿ ನೆನೆಸಿಟ್ಬಿಟ್ಟು ಸ್ನಾನಕ್ಕೆ ಹೋಗ್ಬಿಟ್ರೆ ಪಟ್ ಅಂತ ಬರೋ ಅಷ್ಟೊತ್ತಿಗೆ ನೆಂದಿರುತ್ತೆ. ಚಕ್ ಅಂತ ನೀವು ರೆಡಿ ಮಾಡ್ಕೊಬಿಡ್ಬೋದು ದೋಸೆನ ಇಮಿಡಿಯೇಟಾಗಿ. ಓಕೆ, ನಾವಿಲ್ಲಿ ಜಾರ್ ತೊಗೊತಾ ಇದ್ದೀವಿ. ಜಾರಿಗೆ ನೆನೆಸಿಟ್ಟಿರೋ ಅಂಥ ರವೆನ ಹಾಕಿದ್ದೀನಿ ಇವಾಗ. ಓಕೆ, ನೆಕ್ಸ್ಟು ಒಂದೊಂದೇ ಇಂಗ್ರೀಡಿಯೆಂಟ್ಸ್ನ ಹಾಕೊತ ಬರೋಣ. ಈಗ ದೊಡ್ಡ ಜಾರೇ ತೊಗೊಂಡಿದ್ದೀನಿ. ಈ ಜಾರಿಗೆ ರವೆ ಹಾಕಿದ್ದಾಯಿತು. ನೆಕ್ಸ್ಟು ಹೆಸ್ರು ಕಾಳು. ಇದು ಸ್ವಲ್ಪ ಮೊಳಕೆ ಬಂದಿದೆ, ನೀಟಾಗಿ ನೆನೆಸಿಟ್ಟಿದೆ, ಮೊಳಕೆ ಬಂದಿದೆ. ಸೊ ಮೊಳಕೆ ಬಂದಿರೋ ಕಾಳನ್ನ ತಿಂದರೆ ತುಂಬ ಒಳ್ಳೆಯದಲ್ಲ. ಸೊ ಇವಾಗ 2 ಸ್ಪೂನ್ಸ್ ಆಫ್ ಹೆಸ್ರು ಕಾಳನ್ನ ನಾನು ಇದರಲ್ಲಿ ಹಾಕ್ತಾಯಿದ್ದೀನಿ. 2 ಸ್ಪೂನ್ಸ್, ಬೇಕಾದರೆ ಜಾಸ್ತಿನೂ ಹಾಕೋಬೋದು. ಸ್ವಲ್ಪ ಕಹಿ ಅನಿಸುತ್ತೆ, ಸೊ ಬೇಡ ಅಂತ ನಾನು 2 ಸ್ಪೂನ್ಸು, ಒಂದು 3 ದೋಸೆ ಮಾಡ್ತಾಯಿದ್ದೀನಿ ಅಷ್ಟೇ. ಸೊ ಹಾಗಾಗಿ ಜಸ್ಟ್ 2 to 3 ಸ್ಪೂನ್ಸ್ ಹಾಕಿದ್ದೀನಿ. ಇಟ್ಸ್ ಡನ್. ಓಕೆ, ತುಂಬ ಕಷ್ಟ ಏನು ಪಡೋಂಗಿಲ್ಲ, ಪಟ್ ಅಂತ ಆಗೋಗ್ಬಿಡುತ್ತೆ ದೋಸೆ. ಓಕೆ, ನೆಕ್ಸ್ಟ್ ಏನು ಮಾಡೋಣ, ಸ್ವಲ್ಪ ಸಾಲ್ಟ್ ಎಷ್ಟು ಬೇಕೋ ಅಷ್ಟು ನೀಟಾಗಿ ಸಾಲ್ಟ್ ಹಾಕೊಳ್ಳೋಣ. ಆಮೇಲೆ ಅಕ್ಕಿ ಹಿಟ್ಟು ಹಾಕ್ಕೊಳ್ಳೋಣ. ಅಕ್ಕಿ ಹಿಟ್ಟು ಎಷ್ಟು ಬೇಕಾಗುತ್ತೆ, 2 ಸ್ಪೂನ್ಸ್ ಅಕ್ಕಿ ಹಿಟ್ಟು ಹಾಕ್ತಾಯಿದ್ದೀನಿ ನಾನು. ಬಿಕಾಸ್ ಗರಿ ಬರಬೇಕು, ಇಲ್ಲಾಂದರೆ ಮೆತ್ತಗೆ ಹೆಂಚಿಗೆ ಕಚ್ಕೊಂಬಿಡುತ್ತೆ. ಸೊ ಹಾಗಾಗಿ ಗರಿ ಬರಬೇಕಂದ್ರೆ ಅಕ್ಕಿ ಹಿಟ್ಟು ಕಂಪಲ್ಸರಿ ಹಾಕಬೇಕು. ಸೊ 2 ಸ್ಪೂನ್ಸ್ ಆಫ್ ಅಕ್ಕಿ ಹಿಟ್ಟನ್ನ ಹಾಕಿದ್ದೀನಿ. ಇವಾಗ ನಾವು ಹಸಿರು ಮೆಣಸಿನಕಾಯಿ 1 ಸಾಕು. ನಿಮಗೆ ಖಾರ ಬೇಕಾದರೆ 2 ಆ್ಯಡ್ ಮಾಡ್ಕೋಬೋದು. ನಾನಿಲ್ಲಿ 1 ಹಸಿರು ಮೆಣಸಿನ್ಕಾಯಿನ ಹಾಕ್ಕೊತಾ ಇದ್ದೀನಿ. ಇಟ್ಸ್ ಡನ್. ಓವರ್. ಮತ್ತಿನ್ನೇನು ಹಾಕೋಂಗಿಲ್ಲ. ನೆಕ್ಸ್ಟ್ ವಾಟರ್ ಹಾಕ್ತೆ. ಬೇಕಂದರೆ ನೀವು ಕೊತ್ತಂಬರಿ ಸೊಪ್ಪು ಸಹ ಹಾಕೋಬೋದು ಟೇಸ್ಟಿಗೆ. ಗ್ರೈಂಡ್ ಮಾಡ್ಕೊಂಡು ಬರೋಣ ಬನ್ನಿ. ಗ್ರೈಂಡ್ ಮಾಡಿದ್ದಾಯಿತು. ನಾವು ನೋಡೋಣ ಹೇಗಿದೆ ಅಂತ. ಕಾಣಿಸ್ತಾ ಇದೆಯಲ್ಲ, ಚಟ್ನಿ ಥರ ಕಾಣಿಸ್ತಾ ಇದೆ, ಬಟ್ ಇದು ದೋಸೆ ಹಿಟ್ಟು. ಓಕೆ, ನೆಕ್ಸ್ಟ್ ನಾವು ಇವಾಗ ನೋಡ್ತಾ ಇದ್ದೀರಲ್ಲ ಹೇಗೆ ವಾಟರ್ ನೀಟಾಗಿ ದೋಸೆ ಅದಕ್ಕೆ ಹೆಂಗೆ ಬೇಕೋ ಅದೇ ಥರ ಹಿಟ್ಟು ರೆಡಿಯಾಗಿದೆ. ಇವಾಗ ಜಾಸ್ತಿ ವಾಟರು ಹಾಕೋಬಾರ್ದು ನೀವು. ನಾವು ಸ್ಟವ್ ಮೇಲೆ ಹೆಂಚಿಟ್ಕೊಳ್ಳೋಣ. ಹೆಂಚಿಟ್ಟಿದ್ದಾಯಿತು. ನೆಕ್ಸ್ಟ್ ದೋಸೆ ಪ್ರೋಸೆಸ್ ಸ್ಟಾರ್ಟ್ ಆಗುತ್ತೆ. ಗರಿ ದೋಸೆ. ಇದು ಸ್ವಲ್ಪ ದಪ್ಪಗೆ ಬರುತ್ತೆ. ಒಂದು ಸ್ವಲ್ಪ ಬೇಕಂದರೆ ನಿಮಗೆ ತೆಳ್ಳಗೆ ಬೇಕಾದರೂ ಹಾಕೋಬೋದು, ನೋಡ್ಕೊಂಡು ಹಾಕ್ಕೊಳ್ಳಿ. ಯಾರ ಮನೆಯಲ್ಲಿ ಮಕ್ಕಳು ಹೆಸ್ರು ಕಾಳು ತಿನ್ನಲ್ಲ, ಬೇಡ ಅಂತಾರೋ ಅವರಿಗೆ ಈ ಥರ ಮಾಡಿಕೊಟ್ರೆ ಅವ್ರಿಗೆ ಗೊತ್ತೂ ಸಹ ಆಗಲ್ಲ. ದೋಸೆ ಅಂದರೆ ಎಲ್ಲ ಮಕ್ಳಿಗೂ ಇಷ್ಟ, ಹಾಗಾಗಿ ದೋಸೆನ ಆರಾಮಾಗಿ ತಿಂತಾರೆ. ಇದರಲ್ಲಿ ನಾನು ಇಂಗ್ರೀಡಿಯೆಂಟ್ಸ್ನ ಹಾಕಿದ್ದೀನಿ. ನೋಡಿ, ದೋಸೆ ರೆಡಿ ಆಯಿತು. ಹೀಗೆ ಆಗಿದೆ. ಇದು ಮೊದಲನೇದು. ಸ್ವಲ್ಪ ನಾನು ದಪ್ಪದಾಗೆ ಮಾಡ್ಕೊಂಡಿದ್ದೀನಿ, ಹೇಗೆ ಬರುತ್ತೆ ಅಂತ. ಸೊ ನೆಕ್ಸ್ಟ್ ನಾನು ಸ್ವಲ್ಪ ತೆಳ್ಳಗೆ ಹಾಕ್ಕೊತೀನಿ. ಗರಿ ಬೇಕಂದರೆ ತೆಳ್ಳಗೂ ಸಹ ಹಾಕ್ಬೋದು, ಬರುತ್ತೆ ದೋಸೆ. ಅದೇ ರವೆ ಹಾಕಿರೋದ್ರಿಂದ ಮತ್ತು ಅಕ್ಕಿ ಹಿಟ್ಟು ಹಾಕಿದ್ದೀವಲ್ಲ, ಸೊ ಹಾಗಾಗಿ ಗರಿಯಾಗಿ ಬರುತ್ತೆ. ಇದ್ರ ಜೊತೆಗೆ ನೀವು ತುಪ್ಪ ಹಾಕ್ಕೊಂಡು ತಿಂತಾಯಿದ್ರೆ ನಿಜವಾಗ್ಲೂ ತುಂಬ ಟೇಸ್ಟಿಯಾಗಿರುತ್ತೆ. ನಿಮಗೆ ಗೊತ್ತೇ ಆಗಲ್ಲ ಅದರಲ್ಲಿ ಹೆಸ್ರು ಕಾಳಿದೆ ಅಂತ. ಈ ಒಂದು ಹಸಿರು ಮೆಣಸಿನ್ಕಾಯಿ ಸಹ ಹಾಕಿರೋದ್ರಿಂದ ಆ ಚಿಲ್ಲಿ ಹಂಗಂಗೆ ಸಿಗ್ತಾ ಇರುತ್ತೆ. ನೋಡಿ, ನಾನು ಇದನ್ನು ಸ್ವಲ್ಪ ತೆಳ್ಳಗೆ ಹಾಕ್ತಾಯಿದ್ದೀನಿ. ತೆಳ್ಳಗೆ ಹಾಕಿದ್ರೂ ಬರುತ್ತೆ, ಮಂದ ಬೇಕಂದರೆ ಮಂದ ಹಾಕ್ಕೋಬೋದು. ನಿಮಗೆ ಹೇಗೆ ಬೇಕೋ ದೋಸೆ ಹಾಗೆ ಹಾಕ್ಕೊಂಡ್ರೆ ದಿಢೀರಂತ ಮಾಡ್ಕೊಬಿಡ್ಬೋದು. ಓಕೆ, ಇದನ್ನು ಕ್ಲೋಸ್ ಮಾಡೋಣ. ಇವಾಗ ಪಟ್ ಅಂತ ರೆಡಿ ಆಗಿಬಿಡುತ್ತೆ ದೋಸೆ. ಓಕೆ, ನೋಡ್ತಾ ಇದ್ದೀರಲ್ಲ. ನಿಮಗೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ರೆ ಇನ್ನೂ ಚೆನ್ನಾಗಿ ಸ್ವಲ್ಪ ಟೇಸ್ಟಿಯಾಗಿರುತ್ತೆ. ಬೇಕಾದರೆ ಕಾಯು ಸಹ ಹಾಕ್ಕೊತಾರೆ, ಬಟ್ ಅಷ್ಟೊಂದೆಲ್ಲ ಹಾಕಿಲ್ಲ ನಾನು. ಇದು ದಿಢೀರ್ ದೋಸೆ ಅಂತಲೇ ತಿಳ್ಕೊಳ್ಳಿ ಅಂತ ಪಟ್ ಅಂತ ಸ್ವಲ್ಪ ಇಂಗ್ರೀಡಿಯೆಂಟ್ಸ್ನ ಮಾತ್ರ ಹಾಕಿದ್ದೀನಿ. ನೋಡಿ, ಆಲ್ಮೋಸ್ಟ್ ರೆಡಿ ಆಯಿತು. 2 ದೋಸೆ ಮಾಡ್ಕೊಳ್ಳಿ, ತಿನ್ಕೊಳ್ಳಿ, ತುಂಬ ಟೇಸ್ಟಿಯಾಗಿರುತ್ತೆ. ಇದ್ರ ಜೊತೆಗೆ ಸ್ವಲ್ಪ ತುಪ್ಪ ಹಾಕಿದ್ರೆ ಮೇಲ್ಗಡೆ ಬಾಯಿಗೆ ರುಚಿ. ಎಸ್, ಹೀಗೆ ತಿನ್ಬೋದು. ಚಟ್ನಿ ಜೊತೆ ತಿನ್ಬೋದು, ಚಟ್ನಿ ಪುಡಿ ಜೊತೆ ತಿನ್ಬೋದು. ಎಸ್, ಮಾಡ್ಕೊಳ್ಳಿ. ಬಾಯ್.